ನಮಸ್ಕಾರ ಆತ್ಮೀಯ ಬಂಧುಗಳೇ, ಸ್ನೇಹಿತರೆ ಹಾಗೂ ಪುಟ್ಟ ಮಕ್ಕಳೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನಮ್ಮ ಸಂಪ್ರದಾಯ ನಮ್ಮ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ರಜೆ ಇರುತ್ತೆ, ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅನ್ಕೋತೀರಾ. ಓಕೆ ಅಂತ ಹೇಳಿ ಮೊಬೈಲ್ನಲ್ಲಿ ಎಲ್ಲ ಹೋಟೆಲ್ಗಳನ್ನು ಬ್ರೌಸ್ ಮಾಡಿ ನೋಡ್ತೀರಾ. ಒಂದು ಹೋಟೆಲ್ ಆಯ್ಕೆ ಮಾಡ್ತೀರಾ, ಮೆನು ತೆಗಿತೀರಾ, ನೋಡ್ತೀರಾ ಏನಿದೆ ಇವತ್ತು ವಿಶೇಷ ಅಂತ. ಯಾವುದೇ ಹೋಟೆಲ್ ಆದರೂ ತಪ್ಪದೆ ಅಲ್ಲಿ ಒಂದು ಸಾಲು ನಿಮಗೆ ಕಾಣುತ್ತೆ, ಬಾಳೆ ಎಲೆ ಊಟ ವಿಶೇಷ. ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ದಿನನಿತ್ಯ ಬಾಳೆ ಎಲೆಯಲ್ಲಿ ಊಟ ಮಾಡುವ ಪದ್ಧತಿ ಇವತ್ತು ನಾವು ಹೋಟೆಲ್ಗೆ ಹೋಗಿ ಹುಡುಕಿಕೊಂಡು ತಿನ್ನುವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ. ಬಾಳೆ ಎಲೆ ಊಟ ನಿಜಕ್ಕೂ ಅದರ ಸ್ವಾದವೇ ಬೇರೆ. ಆದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಬಳಸೋದು ಸ್ಟೀಲ್ ಅಥವಾ ಗಾಜಿನ ತಟ್ಟೆಗಳನ್ನು. ಒಂದು ಕಾರಣ ಇರಬಹುದು, ಯಾಕೆ ಅಂತಂದರೆ ಈಗಲೂ ಕೂಡ ಕೆಲವು ಗುರುಕುಲಗಳಲ್ಲಿ, ಮಠಗಳಲ್ಲಿ, ದೇವಸ್ಥಾನಗಳಲ್ಲೂ ಈಗ ಬಹಳಷ್ಟು ಕಡೆ ಸ್ಟೀಲ್ ತಟ್ಟೆಗಳು ದಾಳಿ ಇಟ್ಟಿವೆ ಇರಲಿ. ಹಾಗೂ ಕೆಲವು ಸಂಪ್ರದಾಯಸ್ಥ ಮನೆತನಗಳಲ್ಲಿ ಇವತ್ತಿಗೂ ಕೂಡ ಉಪಹಾರಕ್ಕೆ, ಭೋಜನಕ್ಕೆ ಬಾಳೆ ಎಲೆಗಳನ್ನು ಬಳಸೋದುಂಟು. ಒಂದು ಧಾರ್ಮಿಕ ನಂಬಿಕೆ ಅಂತಂದರೆ, ಒಬ್ಬರು ತಿಂದು ತೊಳೆದಿಟ್ಟ ತಟ್ಟೆ ಅಕಸ್ಮಾತ್ ಸ್ವಚ್ಛವಾಗಿಲ್ದಿದ್ರೆ ಅನ್ನೋ ಒಂದು ನೀಟ್ನೆಸ್ ಅವೇರ್ನೆಸ್, ಈ ನಂಬಿಕೆ ಕೂಡ ಇದಕ್ಕೆ ಕಾರಣ ಇರಬಹುದು. ಏನೇ ಆಗಲಿ, ನಾವಂತೂ ಬಾಳೆ ಎಲೆ ಊಟದಿಂದ ಬಹಳ ದೂರ ಬಂದುಬಿಟ್ಟಿದ್ದೇವೆ. ಕೇವಲ ಹಬ್ಬ ಹರಿದಿನಗಳು, ಮದುವೆ ಮುಂಜಿಗಳು, ಈ ರೀತಿಯಾಗಿ ಮಾತ್ರ ನಾವು ಬಾಳೆ ಎಲೆಯ ಊಟವನ್ನು ಮಾಡೋಕ್ಕೆ ಸಾಧ್ಯವಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಬಹುಶಃ ಇನ್ನೊಂದು ಕಾರಣ ಕೂಡ ಇರ್ಬೋದು. ಹಳೆ ಕಾಲದಲ್ಲಿ ಮನೆಯಲ್ಲಿ ಕೇವಲ ಒಂದು ಪದಾರ್ಥ ತಯಾರಾಗ್ತಾ ಇರಲಿಲ್ಲ, ಬಗೆ ಬಗೆಯ ಖಾದ್ಯಗಳು ತಯಾರಾಗ್ತಾ ಇತ್ತು. ದಿನನಿತ್ಯ ಒಂದು ಚಟ್ನಿ, ಒಂದು ಪಲ್ಯ, ಒಂದು ಕೋಸಂಬರಿ, ಒಂದು ಗೊಜ್ಜು, ಅನ್ನ, ಸಾರು, ಹಪ್ಪಳ ಇವಿಷ್ಟು ಇದ್ದೇ ಇರ್ತಾ ಇತ್ತು. ಅದೆಲ್ಲ ಬಡಿಸೋದಕ್ಕೆ ತಟ್ಟೆ ಸಾಲೋದಿಲ್ಲ, ಹಾಗಾಗಿ ಬಾಳೆ ಎಲೆ ಬಳಸ್ತಾ ಇದ್ರು ಅಂತ ಅಂದ್ಕೊಳ್ಳೋಣ. ಈಗ ನಮಗೆಲ್ಲಿದೆಯಪ್ಪ ಟೈಮು, ಒಂದು ಚಿತ್ರಾನ್ನ, ಒಂದು ಪಲಾವ್, ಒಂದು ಅನ್ನ ಹುಳಿ, ಇಲ್ಲ ಒಂದು ಚಪಾತಿ ಪಲ್ಯ ಮಾಡಿ ಮುಗಿಸಿದ್ರೆ ಸಾಕು, ಅದು ತಿನ್ನೋಕ್ಕೆ ಬಾಳೆ ಎಲೆ ಆಗಬೇಕು, ತಟ್ಟೆ ಸಾಕು ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ ಅಂತ ನಾವು ಅನ್ಕೋಬಹುದು. ಅದರಲ್ಲೂ ಕುಡಿ ಎಲೆ ಅಂದರೆ ತುದಿ ಕತ್ತರಿಸದ ಬಾಳೆ ಎಲೆ ಇರುತ್ತಲ್ಲ, ಅದರ ಮೇಲೆ ಬಡಿಸಿದ ಊಟ ಆಹಾ, ನಿಜಕ್ಕೂ ಆರೋಗ್ಯಕರ ಹಾಗೂ ರುಚಿಕರ. ಯಾಕಿದು, ಏನಿದು, ಯಾಕೆ ಬಾಳೆ ಎಲೆ ಮೇಲೆ ಬಡಿಸಿದ ಊಟ ರುಚಿ ಹಾಗೂ ಸ್ವಾದ ಹಾಗೂ ಆರೋಗ್ಯಕರ, ಏನಿದರ ಪ್ರಯೋಜನಗಳು, ಇದನ್ನು ಇವತ್ತು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಬಾಳೆ ಎಲೆಯ ಮೇಲ್ಪದರದ ರಚನೆಯಲ್ಲಿ ಎಪಿಗಾಲೋಕ್ಯಾಟೆಚಿನ್ ಗ್ಯಾಲೆಟ್ ಎಂಬ ಪಾಲಿಫಿನಾಲ್ ಅಂಶ ಇರುತ್ತೆ. ಬಿಸಿ ಆಹಾರ ಎಲೆಗೆ ಬಿದ್ದಾಕ್ಷಣ ಇವು ಆಹಾರದೊಂದಿಗೆ ಬೆರೆತು ನಮ್ಮ ಹೊಟ್ಟೆಯನ್ನು ಸೇರುತ್ತವೆ. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಬಾಳೆ ಎಲೆ ಮೇಲೆ ಬ್ಯಾಕ್ಟೀರಿಯಾಗಳು ಬಾಳೋದಿಲ್ಲ. ಇದರಲ್ಲಿ ಏನೇ ಆಹಾರ ಬಡಿಸಿದ್ರೂ ಹೊಟ್ಟೆಗೆ ಹೋಗೋ ಮುಂಚೆನೇ ಕೊಲ್ಲಲ್ಪಡುತ್ತವೆ. ಅದರಲ್ಲೂ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವಂತಹ ಫ್ರೀ ರ್ಯಾಡಿಕಲ್ಸ್ ಎಂಬ ಜೈವಿಕ ರಾಸಾಯನಿಗಳನ್ನು ಇದು ದೇಹ ಸೇರಲು ಬಿಡೋದೇ ಇಲ್ಲ. ಬಾಳೆ ಎಲೆ ಊಟ ಆರೋಗ್ಯಕ್ಕೆ ತಂಪು. ಗ್ಯಾಸ್ ಅಡುಗೆಯಿಂದ ಆಹಾರವನ್ನು ಸೇರಿಕೊಳ್ಳುವಂತಹ ಕೃತಕ ಉಷ್ಣ ಕೂಡ ಇಲ್ಲಿ ತಣ್ಣಗಾಗತ್ತೆ. ಬಾಳೆ ಎಲೆಯಲ್ಲಿ ಅಧಿಕ ಪ್ರಮಾಣದ ವಿಟಮಿನ್ ಡಿ ಶೇಖರಣೆಗೊಂಡಿರುತ್ತೆ. ಚರ್ಮ ರೋಗಗಳು ಬಾರದ ಹಾಗೆ ತಡೆಯುವ ಗುಣ ಇದಕ್ಕಿದೆ. ಬಾಳೆ ಎಲೆ ಮೇಲೆ ಮೇಣದಂತಹ ತೆಳುವಾದ ನೈಸರ್ಗಿಕ ಪದರ ಇದೆ. ಇದರ ಮೇಲೆ ಬಿಸಿಯಾದ ಆಹಾರ ಬಡಿಸಿದಾಗ ಅದು ಕರಗುತ್ತೆ. ಅದು ಕರಗಿದಾಗ ಒಂದು ರೀತಿಯ ಸಿಹಿಯ ಘಮವನ್ನು ನೀಡುತ್ತೆ. ಇದು ಆಹಾರದೊಂದಿಗೆ ಬೆರೆತು ವಿಶಿಷ್ಟವಾದ ಪರಿಮಳವನ್ನು ಹೊರಸೂಸುತ್ತೆ. ವಿಶೇಷವಾಗಿ ಬಿಸಿ ಸಾರು ಮತ್ತು ಅನ್ನದೊಂದಿಗೆ ತಿನ್ನುವಾಗ ಈ ಪರಿಮಳವನ್ನು ನಾವು ಗಮನಿಸಬಹುದು. ಅನ್ನದ ಕೊನೆಯ ತುತ್ತು ತಿನ್ನುವಾಗ ಈ ಪರಿಮಳವನ್ನು ಮೈಮರೆತು ಆಸ್ವಾದಿಸುವವರು ನಮ್ಮಲ್ಲಿದ್ದಾರೆ. ಅದಕ್ಕಾಗಿಯೇ ಬಾಳೆ ಎಲೆಯಲ್ಲಿ ತಿನ್ನುವುದು ನಿಜಕ್ಕೂ ಒಂದು ಶ್ರೇಷ್ಠವಾದ ಅನುಭೂತಿ. ಬಾಳೆ ಎಲೆಗಳು ತಿಂದು ಬಿಸಾಡಿದರೂ ಕೂಡ ಅದು ಪ್ರಕೃತಿಯಲ್ಲಿ ಲೀನವಾಗುತ್ತೆ. ಬಾಳೆ ಎಲೆಗಳು ವೇಗವಾಗಿ ಕೊಳೆಯುವ ಮೂಲಕ ಮಣ್ಣಿನಲ್ಲಿ ಸೇರುತ್ತೆ. ಜೊತೆಗೆ ಹೆಚ್ಚು ಸಸ್ಯಗಳನ್ನು ಬೆಳೆಸಲು ಇದು ಉತ್ತೇಜನ ನೀಡುತ್ತೆ. ಬಾಳೆ ಎಲೆಗಳು ವಾಟರ್ ಪ್ರೂಫ್ ಆಗಿರೋದ್ರಿಂದ ಇವುಗಳ ಮೇಲೆ ಚಿಮುಕಿಸಿದ ರಾಸಾಯನಿಕಗಳು ಕೂಡ ಎಲೆಗೆ ಅಂಟಿಕೊಳ್ಳೋದಿಲ್ಲ.
ಒಂದು ವೇಳೆ ಅಂಟಿಕೊಂಡ್ರೂ ಒಮ್ಮೆ ನೀರು ಚಿಮುಕಿಸಿ ಕೈಯಿಂದ ಒರೆಸಿದರೆ ಸ್ವಚ್ಛವಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ನಾವು ನಮ್ಮ ಕೈಯಿಂದ ಆಹಾರವನ್ನು ಸ್ವೀಕರಿಸ್ತೇವೆ, ಚಮಚವನ್ನು ಬಳಸೋದಿಲ್ಲ. ಕೈಯಿಂದ ಊಟ ಮಾಡುವ ಅನುಭೂತಿಯೇ ಬೇರೆ. ಕೈಯಿಂದ ಊಟ ಮಾಡುವ ಪದ್ಧತಿಯಿಂದ ಆಹಾರವು ನಮ್ಮ ಪಂಚೇಂದ್ರಿಯಗಳನ್ನು ಸ್ಪರ್ಶಿಸುತ್ತೆ. ಇದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಹೆಚ್ಚಾಗಿ ತಿಳ್ಕೊಳ್ಳೋಣ. ಜರ್ನಲ್ ಆಫ್ ಎಥ್ನಿಕ್ ಫುಡ್ಸ್ ಇದರಲ್ಲಿ ಪ್ರಕಟವಾದ ಒಂದು ಅಧ್ಯಯನವು ಬಾಳೆ ಎಲೆಗಳ ಬಳಕೆಯು ಲೋಹದ ಪಾತ್ರೆಗಳು ಅಸ್ತಿತ್ವಕ್ಕೆ ಬರುವ ಮುಂಚಿನ ಯುಗಕ್ಕೆ ಸೇರಿದ್ದು ಅಂತ ನಮಗೆ ನೆನಪಿಸುತ್ತವೆ. ಬಾಳೆ ಎಲೆಗಳು ದಪ್ಪವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿ ಇರೋದ್ರಿಂದ ಹಾಗೂ ಅಕ್ಷಯವಾಗಿರೋದ್ರಿಂದ ಅವುಗಳನ್ನು ಆಹಾರವನ್ನು ಬಡಿಸಲು ಬಳಕೆಗೆ ತರಲಾಯಿತು. ಬಾಳೆ ಎಲೆಗಳು ನಮಗೆ ಆರಾಮವಾಗಿ ಸಿಗತ್ತೆ. ಹೌದು, ನಾವು ನಗರದಲ್ಲಿದ್ದೇವೆ, ನಮಗೆ ಬಾಳೆ ಎಲೆ ಸಿಗೋದು ಕಷ್ಟ. ಒಂದು ಬಾಳೆ ಎಲೆಗೆ 3-5 ರೂಪಾಯಿ ತನಕ ಮಾರ್ಕೆಟಲ್ಲಿದೆ. ನೀವೇನೋ ಬಾಳೆ ಎಲೆಯಲ್ಲಿ ಊಟ ಮಾಡಿ ಅಂದ್ಬಿಟ್ರೆ ನಾವು ದಿನನಿತ್ಯ 3-5 ರೂಪಾಯಿ ಬಾಳೆ ಎಲೆ ತಂದು ಮನೆ ಮಂದಿ ಎಲ್ಲ ಊಟ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಬಹುದು. ಖಂಡಿತವಾಗೂ ಇದು ಕಷ್ಟವೇ. ಆದರೆ ಮನಸ್ಸು ಮಾಡಿದರೆ ಯಾವುದು ಕಷ್ಟ ಅಲ್ಲ ಅನ್ನೋದನ್ನು ನಾವಿಲ್ಲಿ ಸಾಬೀತುಪಡಿಸ್ತೀವಿ. ಯಾಕಂತಂದರೆ ಬಾಳೆ ಗಿಡವನ್ನು ಬೆಳೆಸೋದು ಬಹಳ ಸುಲಭ. ಹಳ್ಳಿಗಳಲ್ಲಿ ಮನೆ ಅಂಗಳಗಳಿರುತ್ತೆ, ತೋಟಗಳನ್ನು ಮಾಡ್ಕೊಂಡಿರ್ತಾರೆ, ಹಾಗಾಗಿ ಬಾಳೆ ಎಲೆ ಸಿಗೋದು ಬಹಳ ಸುಲಭ. ಆದರೆ ನಗರಗಳಲ್ಲಿ ಹೇಗೆ ಅಂತ ನೀವು ಕೇಳ್ಬೋದು. ಖಂಡಿತವಾಗೂ ದೊಡ್ಡ ದೊಡ್ಡ ಪಾಟುಗಳಲ್ಲಿ ಬಾಳೆ ಗಿಡವನ್ನು ಆರಾಮವಾಗಿ ಬೆಳೆಸ್ಬೋದು. ನೀವು ಅಪಾರ್ಟ್ಮೆಂಟಲ್ಲೇ ಇರಿ ಅಥವಾ ನಿಮ್ಮದೇ ಸ್ವಂತ ಮನೆಯಲ್ಲೇ ಇರಿ, ನಿಮ್ಮ ಅಂಗಳದಲ್ಲಿ ನಿಮ್ಮ ಮನೆಯ ಪಾಟುಗಳಲ್ಲಿ ಬಾಳೆ ಗಿಡವನ್ನು ಆರಾಮವಾಗಿ ಬೆಳೆಸಬಹುದು. ಬಾಳೆ ಎಲೆಯಲ್ಲಿ ಊಟ ಮಾಡುವಂತಹ ಸೌಭಾಗ್ಯವನ್ನು ಕೂಡ ನಾವು ಪಡ್ಕೋಬಹುದು. ಜೊತೆಗೆ ಬಾಳೆಯ ಕಾಂಡಗಳನ್ನು ಔಷಧೀಯವಾಗಿ ಕೂಡ ಬಳಸ್ಕೊಳ್ಳೋದುಂಟು. ಜೊತೆಗೆ ಬರೀ ಬಾಳೆ ಎಲೆ ಅಲ್ಲ, ಬಾಳೆ ದಿಂಡಿನಲ್ಲಿ ತಯಾರಿಸುವಂತಹ ಖಾದ್ಯಗಳು ಬಹಳವಾಗಿ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಇವು ನಮ್ಮ ಜಠರಗಳಲ್ಲಿ, ಮೂತ್ರಕೋಶಗಳಲ್ಲಿ ಕಲ್ಲುಗಳು ಉಂಟು ಮಾಡೋದನ್ನು ತೊಡೆದು ಹಾಕತ್ತೆ. ನೋಡಿದ್ರಾ, ಬಾಳೆ ಎಲೆ ಮೇಲೆ ಊಟ ಮಾಡೋದ್ರಿಂದ ವಿಶೇಷವಾದಂತಹ ಸ್ವಾದ ಮಾತ್ರ ಅಲ್ಲದೆ ಆರೋಗ್ಯವನ್ನು ಕೂಡ ನಾವು ಪಡ್ಕೋಬಹುದು. ಇವೆಲ್ಲ ಇವತ್ತಿನ ಕಾಲಮಾನಕ್ಕೆ ಕಷ್ಟ ಅನಿಸಿದ್ರೂ ಕೂಡ ಯಾವುದು ಅಸಾಧ್ಯವಲ್ಲ, ನಾವು ಮನಸ್ಸು ಮಾಡಬೇಕಷ್ಟೆ. ಹೇಗಿತ್ತು ಬಾಳೆ ಎಲೆ ಊಟದ ಈ ಮಾಹಿತಿ? ಇಷ್ಟ ಆದರೆ ಲೈಕ್ ಮಾಡಿ, ಈ ಮಾಹಿತಿಯನ್ನು ಶೇರ್ ಮಾಡಿ. ಶುಭ ದಿನ.